ನಿರಾಸೆ ಮತ್ತು ವೈಫಲ್ಯ ಅನ್ನೋ ರೋಗವನ್ನು ಕೊಲ್ಲೋದಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮಕ್ಕಿಂತ ದಿವ್ಯವಾದ ಮತ್ತೊಂದು ಔಷಧವಿಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಬಯಾಲಜಿ ಕ್ಲಾಸಸ್. ನಾನು ಪುಷ್ಪ. ಸೊ ನಾವು ಇಂದಿನ ಕ್ಲಾಸಲ್ಲಿ PU ಬೋರ್ಡ್ ಕ್ವೆಶನ್ಸ್ ಹಾಗೂ CET ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಮೊದಲನೇ ಕ್ವೆಶನ್, write the scientific name of a microbe from which the following product is obtained and write one function each on the product. ಸೊ ನಿಮ್ಮ ಈ ಚಾಪ್ಟರ್ನಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೆಲವು ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಏನಿದೆ, ಸೊ ಅವುಗಳನ್ನ ಯಾವ ಮೈಕ್ರೋಬ್ಸ್ ಯೂಸ್ ಮಾಡಿಕೊಂಡು ನಾವು ಸಿಂಥಸೈಸ್ ಮಾಡಬಹುದು. ಇದು ನಾಲೆಡ್ಜ್ ಬೇಸ್ಡ್ ಕ್ವೆಶನ್, ಸೊ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಮೊದಲನೇದು ಸ್ಟ್ಯಾಟಿನ್. ಸ್ಟ್ಯಾಟಿನ್ ನಾವು ಮೊನಾಸ್ಕಸ್ ಪರ್ಪ್ಯೂರಸ್ ಅನ್ನೋ ಆರ್ಗ್ಯಾನಿಸಮ್ನ ಯೂಸ್ ಮಾಡಿ ಸಿಂಥಸೈಸ್ ಮಾಡಬಹುದು. ಹಾಗೂ ನೆಕ್ಸ್ಟ್ ಫಂಕ್ಷನ್ ಬರಿಬೇಕು. ಸೊ ಸ್ಟ್ಯಾಟಿನ್ನ ನಾವು ಬ್ಲಡ್ ಕೊಲೆಸ್ಟೆರಾಲ್ನ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಟು ಲೋವರ್ ದಿ ಬ್ಲಡ್ ಕೊಲೆಸ್ಟೆರಾಲ್. ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ಕೊಲೆಸ್ಟೆರಾಲ್, ಅದನ್ನ ಈ ಸ್ಟ್ಯಾಟಿನ್ ಮಾಲಿಕ್ಯೂಲ್ ಇನ್ಹಿಬಿಟ್ ಮಾಡುತ್ತೆ. ಹಾಗಾಗಿ ಕೊಲೆಸ್ಟೆರಾಲ್ ಪ್ರೊಡ್ಯೂಸ್ ಆಗಲ್ಲ ಅಂಡ್ ಲೆವೆಲ್ ಆಫ್ ಕೊಲೆಸ್ಟೆರಾಲ್ ಕ್ಯಾನ್ ಬಿ ರೆಡ್ಯೂಸ್ಡ್. ಸೆಕೆಂಡ್ ಬಯೋಆಕ್ಟಿವ್ ಕಾಂಪೌಂಡ್ ಪೆನಿಸಿಲಿನ್. ಸೊ ಪೆನಿಸಿಲಿನ್ ಇಸ್ ಅ ಆಂಟಿಬಯೋಟಿಕ್. ಸೊ ಪೆನಿಸಿಲಿನ್ ನಾವು ಪೆನಿಸಿಲಮ್ ನೋಟಾಟಮ್ ಅನ್ನೋ ಆರ್ಗ್ಯಾನಿಸಮ್ ಫಂಗಸ್ನ ಯೂಸ್ ಮಾಡಿ ಸಿಂಥಸೈಸ್ ಮಾಡಬಹುದು. ಸೊ ಫಂಕ್ಷನ್ ಇಸ್ ಆಂಟಿಬಯೋಟಿಕ್. ಮೇನ್ಲಿ ವೆನ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇದನ್ನ ಫೈಂಡ್ ಔಟ್ ಮಾಡಿದಾಗ, ಸೊ ಇಟ್ ಕಂಟ್ರೋಲ್ಡ್ ದಿ ಗ್ರೋತ್ ಆಫ್ ಸ್ಟಫೈಲೋಕಾಕಸ್. ಸೊ ನೀವಿಲ್ಲಿ ಆಂಟಿಬಯೋಟಿಕ್ ಅಂತ ಬರಿಬಹುದು. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್, ಸಿಟ್ರಿಕ್ ಆಸಿಡ್. ಸೊ ಸಿಟ್ರಿಕ್ ಆಸಿಡ್ನ ನಾವು ಫಂಗೈ ಇಂದ ಸಿಂಥಸೈಸ್ ಮಾಡ್ಬೋದು. ಆ ಫಂಗೈ ಹೆಸರು ಆಸ್ಪರ್ಜಿಲ್ಲಸ್ ನೈಗರ್. The function of citric acid, it acts as a preservative. ಈ ಫುಡ್ ಪ್ರಿಸರ್ವೇಷನ್ಗೆ ನಾವು ಸಿಟ್ರಿಕ್ ಆಸಿಡ್ ಯೂಸ್ ಮಾಡಬಹುದು, ಅಥವಾ ಆಸ್ ಅ ಫ್ಲೇವರಿಂಗ್ ಏಜೆಂಟ್ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಫೋರ್ತ್ ಒನ್, ಸ್ಟ್ರೆಪ್ಟೊಕೈನೇಸ್. ಸ್ಟ್ರೆಪ್ಟೊಕೈನೇಸ್ನ ಬ್ಯಾಕ್ಟೀರಿಯಾ ಇಂದ ಸಿಂಥಸೈಸ್ ಮಾಡಬಹುದು, ಅದು ಸ್ಟ್ರೆಪ್ಟೋಕಾಕಸ್. The function of streptokinase, ಇದನ್ನ ಎನ್ಸೈಮ್ ನಲ್ಲಿ ಓದ್ತೀರಾ. ಈ ಎನ್ಸೈಮ್ನ ನಾವು ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡಬಹುದು, ಸೊ ದಟ್ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡಬಹುದು. ಇಟ್ ಇಸ್ ಅ ಕ್ಲಾಟ್ ಬಸ್ಟರ್. ನೆಕ್ಸ್ಟ್ ಫಿಫ್ತ್ ಒನ್ ಇಸ್ ಸೈಕ್ಲೋಸ್ಪೋರಿನ್ A. ಇದನ್ನ ಫಂಗೈ ಇಂದ ಸಿಂಥಸೈಸ್ ಮಾಡ್ತಾರೆ, ದಟ್ ಈಸ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಹಾಗೂ ಇದನ್ನ ಇಮ್ಯುನೋಸಪ್ರೆಸಿವ್ ಅಥವಾ ಇಮ್ಯುನೋಸಪ್ರೆಸೆಂಟ್ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯೂಸ್ ಮಾಡಬಹುದು. ಲಾಸ್ಟ್ ಒನ್, ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ನ ಅಸಿಟೋಬ್ಯಾಕ್ಟರ್ ಅನ್ನೋ ಆರ್ಗ್ಯಾನಿಸಮ್ ಇಂದ ಸಿಂಥಸೈಸ್ ಮಾಡ್ತೀವಿ. ಫಂಕ್ಷನ್ ಆಫ್ ಅಸಿಟಿಕ್ ಆಸಿಡ್ ಇಸ್, ಇದನ್ನ ಕೂಡ ನಾವು ಫುಡ್ ಪ್ರಿಸರ್ವೇಟಿವ್ ಏಜೆಂಟ್ ಆಗಿ ಯೂಸ್ ಮಾಡಬಹುದು, ಆಸ್ ಅ ಪ್ರಿಸರ್ವೇಟಿವ್. ಇನ್ ದ ಫಾರ್ಮ್ ಆಫ್ ವಿನೆಗರ್ ನಾವು ಫುಡ್ಗೆ ಕೂಡ ಯೂಸ್ ಮಾಡ್ತೀವಿ. ಅಸಿಟಿಕ್ ಆಸಿಡ್ ಇನ್ ದ ಫಾರ್ಮ್ ಆಫ್ ವಿನೆಗರ್ ಆಕ್ಟ್ಸ್ ಆಸ್ ಅ ಪ್ರಿಸರ್ವೇಟಿವ್, ಫುಡ್ ಪ್ರಿಸರ್ವೇಟಿವ್. ನೆಕ್ಸ್ಟ್ ಕ್ವೆಶನ್, ನೇಮ್ ದಿ ಬ್ಲ್ಯಾಂಕ್ ಸ್ಪೇಸಸ್. ಇಲ್ಲಿ ABCD ಅಂತ ಏನಿದೆ ಇದನ್ನು ನಾವು ನೇಮ್ ಮಾಡಬೇಕು. ಸೊ ಮೊದಲನೇದು
ಟೈಪ್ ಆಫ್ ಮೈಕ್ರೋಬ್ ನಮಗೆ ಬ್ಯಾಕ್ಟೀರಿಯಾ ಅಂತ ಹೇಳಿದ್ದಾರೆ, ಹಾಗೂ ಅದರಿಂದ ಬರುವಂತ ಕಮರ್ಷಿಯಲ್ ಪ್ರಾಡಕ್ಟ್ ಲ್ಯಾಕ್ಟಿಕ್ ಆಸಿಡ್. ಸೊ ಹಾಗಾಗಿ ಈ ಲ್ಯಾಕ್ಟಿಕ್ ಆಸಿಡ್ ನ ಕೊಡುವಂತ ಬ್ಯಾಕ್ಟೀರಿಯಾದ ಹೆಸರು ಇಲ್ಲಿ ಬರಿಬೇಕು, AS ಲ್ಯಾಕ್ಟೋಬ್ಯಾಸಿಲಸ್. ಈ ಕ್ವೆಶನ್ಸ್ ಎಲ್ಲ ನಾಲೆಡ್ಜ್ ಬೇಸ್ಡ್ ಕ್ವೆಶನ್ಸ್, ಹಾಗಾಗಿ ನೀವು ನೆನ್ಪಿಟ್ಕೊಳ್ಳೇಬೇಕು ಈ ಆರ್ಗ್ಯಾನಿಸಮ್ ನೇಮ್ ಹಾಗೂ ಅವುಗಳಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದನ್ನ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಒನ್ ಫಂಗಸ್ ಇದು, ಹಾಗೂ ಇದರಿಂದ ನಮಗೆ ಸೈಕ್ಲೋಸ್ಪೋರಿನ್ A ಪ್ರೊಡ್ಯೂಸ್ ಆಗತ್ತೆ. ಸೊ ಸೈಕ್ಲೋಸ್ಪೋರಿನ್ A ಜಸ್ಟ್ ನಾವು ವಿಲಂಟ್ immunosuppressive agent anta organism is fungus. So scientific name Trichoderma polysporum. ನೆಕ್ಸ್ಟ್ ಸಿ, ಇಲ್ಲಿ ನಾವು ಸಿ ಯಾವ ರೀತಿಯಾದ ಆರ್ಗ್ಯಾನಿಸಮ್ ಅಂತ ಬರಿಬೇಕು, ದಟ್ ಈಸ್ ಮೊನಾಸ್ಕಸ್ ಪರ್ಪ್ಯೂರ್. ಸೊ ಇದನ್ನ ನಾವು ಸ್ಟ್ಯಾಟಿನ್ ನ ಸಿಂಥಸೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ಯಾಟಿನ್ ಇಟ್ ಇಸ್ ಬ್ಲಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಲಿಕ್ಕೆ. ದಿಸ್ ಇಸ್ ಅ ಈಸ್ಟ್. ನೆಕ್ಸ್ಟ್ ಫೋರ್ತ್ ಒನ್, ಇದು ಫಂಗಸ್ ಪೆನಿಸಿಲಿನ್ ನೊಲಾಸ್ಟಿಸಿನ್ ಅಥವಾ ನೊಟ್ಯಾಟಮ್. ಪೆನಿಸಿಲಿನ್ ನೊಟ್ಯಾಟಮ್ ಅನ್ನೋದು ಕೂಡ ಫಂಗಸ್. ಇದರಿಂದ ಬರ್ತಕ್ಕಂಥ ಕಮರ್ಷಿಯಲ್ ಪ್ರಾಡಕ್ಟ್ ಯಾವುದು, ಪೆನಿಸಿಲಿನ್, ವಿಚ್ ಇಸ್ ಅ antibiotic. ನೆಕ್ಸ್ಟ್ ಒನ್ ಅಗೇನ್ ನಾವು ಇಲ್ಲಿ ABCD ಖಾಲಿ ಇದೆ, ಅಲ್ಲಿ fill in the blanks ಮಾಡಬೇಕು. So type of organism is bacterium, clot buster. So they are talking about the cyclosporin A. So again sorry, not cyclosporin, streptokinase. So scientific name of the organism is Streptococcus. ಸೆಕೆಂಡ್ ಒನ್, ಟೈಪ್ ಆಫ್ ಮೈಕ್ರೋಆರ್ಗಾನಿಸಮ್ ಯಾವುದು ಅಂತ ಬರೀಬೇಕು. ಇದು ಆಸ್ಪರ್ಜಿಲ್ಲಸ್ ಟ್ರೈಕೋಡರ್ಮಾ. ದಿಸ್ ಇಸ್ ಅ ಫಂಜೈ. ನೆಕ್ಸ್ಟ್ ಥರ್ಡ್ ಒನ್, ದಿಸ್ ಇಸ್ ಅ ಫಂಗಸ್. ಅದರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ನಾವು ಬರಿಬೇಕು. ದ ಸೈಂಟಿಫಿಕ್ ನೇಮ್ ಇಸ್ ಪಾಲಿಸ್ಪೋರಮ್. ಸೊ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನಮಗೆ ಬರ್ತಕ್ಕಂಥ ಕಾಂಪೌಂಡ್ ಎಸ್ ಸೈಕ್ಲೋಸ್ಪೋರಿನ್ A. ನೆಕ್ಸ್ಟ್ ಒನ್, ಸಿಟ್ರಿಕ್ ಆಸಿಡ್. ಆಕ್ಚುಲಿ ಸಿಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುವಂಥದ್ದು ಇಟ್ ಈಸ್ ನಾಟ್ ಬ್ಯಾಕ್ಟೀರಿಯಾ, ಇಟ್ ಈಸ್ ಅ ಫಂಗಸ್. ಸೊ ಅದು ರಾಂಗ್ ಕೊಟ್ಟಿದ್ದಾರೆ, ಫಂಗಸ್ ಅದು. ಸೈಂಟಿಫಿಕ್ ನೇಮ್ ಇಸ್ ಆಸ್ಪರ್ಜಿಲ್ಲಸ್ ನೈಗರ್ ಅಥವಾ ನೈಜರ್ ಅಂತ ಕೂಡ ಹೇಳ್ಬಹುದು. ನೆಕ್ಸ್ಟ್ ಕ್ವೆಶ್ಚನ್, microorganisms are used during which stage of the purification of sewage water? So microbes in sewage treatment ಟಾಪಿಕ್ ನಲ್ಲಿ ಸೊ ಎರಡು ಹಂತದಲ್ಲಿ ಸೀವೇಜ್ ವಾಟರ್ ನ ಪ್ಯೂರಿಫೈ ಮಾಡ್ತೀವಿ ಅಂತ ಕಲ್ತ್ಕೊಂಡ್ವಿ. ಮೊದಲನೇದು ಪ್ರೈಮರಿ ಟ್ರೀಟ್ಮೆಂಟ್ ಫಾಲೋಡ್ ಬೈ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಇಸ್ ಅ ಫಿಸಿಕಲ್ ಮೆಥಡ್. ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಏನಿದೆ ಅದನ್ನ ನಾವು ಬಯೋಲಾಜಿಕಲ್ ಮೆಥಡ್ ಅಂತ ಕೂಡ ಹೇಳ್ಬೋದು. ಬಯೋಲಾಜಿಕಲ್ ಮೆಥಡ್ ಯಾಕೆ ಅಂದ್ರೆ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕೇಳಿರೋದು ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯಾವ ಹಂತದಲ್ಲಿ ಯೂಸ್ ಮಾಡ್ತಾರೆ ಸಿವೇಜ್ ವಾಟರ್ ನ ಪ್ಯೂರಿಫೈ ಮಾಡಬೇಕಾದ್ರೆ ಅಂತ. ಸೊ ಆನ್ಸರ್ ಫಾರ್ ದಿಸ್ ಇಸ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಕೇವಲ ಫಿಲ್ಟ್ರೇಷನ್ ಹಾಗೂ ಸೆಡಿಮೆಂಟೇಷನ್ ಮಾತ್ರ ಇರುತ್ತೆ, ಆದರೆ ಸೆಕೆಂಡರಿ ಟ್ರೀಟ್ಮೆಂಟ್ ನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ನಾವು ಯೂಸ್ ಮಾಡ್ತೀವಿ. ಏರೋಬಿಕ್ ಆಸ್ ವೆಲ್ ಆಸ್ ಅನರೋಬಿಕ್ ಆರ್ಗ್ಯಾನಿಸಮ್ಸ್ ಇರುತ್ತೆ. Next one, BOD of wastewater is estimated by measuring the amount of BOD ಅಂದ್ರೆ biochemical oxygen demand. So ನಾವಿಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗಿರೋದು more the BOD.
ಸೊ ಜಾಸ್ತಿ BOD ವ್ಯಾಲ್ಯೂ ಬಂತು ಅಂದರೆ ಮೋರ್ ವಿಲ್ ಬಿ ದ ಪೊಲ್ಯೂಷನ್, ಅಂದರೆ ವಾಟರ್ ತುಂಬ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಸೀವೇಜ್ ವಾಟರ್ ಏನಿದೆ ಅದು ಎಷ್ಟು ಪೊಲ್ಯೂಷನ್ ಆಗಿದೆ, ಅಥವಾ ನಾವು ಟ್ರೀಟ್ಮೆಂಟ್ ಮಾಡಿದಾದ್ಮೇಲೆ ಪ್ರೈಮರಿ ಆಸ್ ವೆಲ್ ಆಸ್ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿದಾದ್ಮೇಲೆ ಸೊ ದೆಲ್ ಕ್ಯಾಲ್ಕುಲೇಟ್ ದಿ BOD ವ್ಯಾಲ್ಯೂ. ಸೊ BOD ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು ಅಂದರೆ ಸ್ಟಿಲ್ ಪೊಲ್ಯೂಷನ್ಸ್ ಆರ್ ದೇ, ಸೊ ಅಗೈನ್ ಇಟ್ ಹ್ಯಾಸ್ ಟು ಅಂಡರ್ಗೋ ಟ್ರೀಟ್ಮೆಂಟ್. ಓಕೆ, ಸೊ ಅಥವಾ BOD ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಥರ ಇದ್ದರೆ ಆ ವಾಟರ್ ಸರಿಯಾಗಿ ಆಲ್ ದ ವೇಸ್ಟ್ ಮಟೀರಿಯಲ್ಸ್ ಏನಿತ್ತಲ್ಲ ಅದೆಲ್ಲ ರಿಮೂವ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಕ್ವೆಶ್ಚನ್ನಲ್ಲಿ BOD ಆಫ್ ವೇಸ್ಟ್ ವಾಟರ್ ಇಸ್ ಎಸ್ಟಿಮೇಟೆಡ್ ಬೈ ಮೆಷರಿಂಗ್ ದ ಅಮೌಂಟ್ ಆಫ್. ಓಕೆ, ಸೊ ನಾವಿಲ್ಲಿ BODನ ಯಾವುದರಿಂದ ನಾವು ಎಸ್ಟಿಮೇಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಸೊ ಈ BOD ಪೊಲ್ಯೂಷನ್ ಇದನ್ನು ನಾವು ಆರ್ಗ್ಯಾನಿಕ್ ಮ್ಯಾಟರ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಸೊ ಮೋರ್ ದ ಆರ್ಗ್ಯಾನಿಕ್ ಮ್ಯಾಟರ್ ದಟ್ ಈಸ್ ಎಕ್ಸ್ಕ್ರೀಟಾ ಇರುತ್ತಲ್ಲ, ಹ್ಯೂಮನ್ ಎಕ್ಸ್ಕ್ರೀಟಾ, ಸೊ ಆ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದ್ರೆ ಜಾಸ್ತಿ ಪೊಲ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಮೊದಲನೇ ಆಪ್ಷನ್ನ ಡಿಲೀಟ್ ಮಾಡ್ಬೋದು, ಬಿಕಾಸ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕೊಡ್ತಿದ್ದಾರೆ, ಹಾಗಾಗಿ ಅದು ಆಪ್ಷನ್ನೇ ಇರೋದಿಲ್ಲ. ನೆಕ್ಸ್ಟ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್, ಆಕ್ಸಿಜನ್ ಎವಲ್ಯೂಷನ್ ಅಂಡ್ ಆಕ್ಸಿಜನ್ ಕನ್ಸಂಪ್ಷನ್ ಅಂತ ಇದೆ. ಸೊ ನಮ್ಗೆ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕರೆಕ್ಟು, ಬಟ್ ಆದರೆ ನಾವು BODನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ನ ಕನ್ಸ್ಯೂಮ್ ಮಾಡ್ಕೊಂಡಿದೆ, 1 ಲೀಟರ್ ಆಫ್ ವೇಸ್ಟ್ ವಾಟರ್, ಹೌ ಮಚ್ ಆಫ್ ಆಕ್ಸಿಜನ್ ಇಸ್ ಬಿನ್ ಕನ್ಸ್ಯೂಮ್ಡ್ ಬೈ ದಟ್ ವಾಟರ್ ಇಸ್ ನೋನ್ ಆಸ್ ದಿ BOD. ಓಕೆ, ಸೊ ಹಾಗಾಗಿ ಈ BODನ ನಾವು ಆಕ್ಸಿಜನ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅನ್ನೋದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಕ್ಸಿಜನ್ ಕನ್ಸಂಪ್ಷನ್. Next one, the primary treatment of wastewater involved the removal of. Okay, ಇಲ್ಲಿ ಸ್ಟೇಬಲ್ ಸಬ್ಸ್ಟಾನ್ಸಸ್ ಅಂದರೆ ಲೈಕ್ ಫ್ಲೋಟಿಂಗ್ ಡೆಬ್ರಿಸ್ ಇರಬಹುದು ಅಥವಾ ಗ್ರಿಟ್ ಇರ್ಬೋದು. ಸೊ ಈ ಸಬ್ಸ್ಟಾನ್ಸ್ ನಾವು ಸ್ಟೇಬಲ್ ಸಬ್ಸ್ಟಾನ್ಸಸ್ ಅಂತ ಕರಿತೀವಿ. ಸೊ ಹಾಗಾಗಿ ಪ್ರೈಮರಿ ಟ್ರೀಟ್ಮೆಂಟ್ ಇಸ್ ಯೂಸ್ಡ್ ಟು ರಿಮೂವ್ ದಿ ಸ್ಟೇಬಲ್ ಸಬ್ಸ್ಟಾನ್ಸಸ್. ನೆಕ್ಸ್ಟ್ ಒನ್, ಹೈ ವ್ಯಾಲ್ಯೂ ಆಫ್ BOD ಇಂಡಿಕೇಟ್ಸ್. ಸೊ ಈಗ ತಾನೇ ಕಲ್ತ್ಕೊಂಡ್ವಿ, ಸೊ BOD ವ್ಯಾಲ್ಯೂ ಜಾಸ್ತಿ ಇತ್ತು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂದರೆ ಮೋರ್ ಆಫ್ ಆಕ್ಸಿಜನ್ ಅದು ಯುಟಿಲೈಸ್ ಮಾಡ್ಕೊಳ್ತಿದೆ ಅಂತ ಅರ್ಥ. ಸೊ ಅಂದರೆ ಜಾಸ್ತಿ ಪೊಲ್ಯೂಷನ್ ಇದೆ. ಸೊ ವಾಟರ್ ಇಸ್ ಪ್ಯೂರ್? ನೋ, ವಾಟರ್ ಪ್ಯೂರ್ ಇರುವಾಗ BOD ವ್ಯಾಲ್ಯೂ ಕಡಿಮೆ ಇರುತ್ತೆ. ವಾಟರ್ ಇಸ್ ಲೆಸ್ ಪೊಲ್ಯೂಟೆಡ್ ಅಂತಂದ್ರೂ ಕೂಡ ರಿಲೇಟೆಡ್ ಟು ವಾಟರ್ ಇಸ್ ಪ್ಯೂರ್ ಅನ್ನೋ ಥರನೇ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಕನ್ಸಂಪ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ವೇಸ್ಟ್ ವಾಟರ್ ಇಸ್ ಹೈಯರ್ ಬೈ ದಿ microbes. Okay, so water is highly polluted is the correct answer. So BOD value ಜಾಸ್ತಿ ಬಂದ್ರೆ ಅವು consumption of organic matter in the water is higher by the microbes ಇರಬಹುದು, ಇರ್ದೇನು ಇರಬಹುದು. Okay, so ಹಾಗಾಗಿ the correct answer is water is highly polluted. Next one, which of the following in sewage treatment removes suspended solids? Suspended solids andre grit, pebbles or sand. Okay, so ಈ ರೀತಿಯಾದಂಥ ಸಾಲಿಡ್ ನಾವು ಗ್ರಿಟ್ ಅಂತ ಕರಿತೀವಿ. ಸೊ ಮೊದಲನೇದು ಸಸ್ಪೆಂಡೆಡ್ ಅಂತ ನೀವು ಸಾಲಿಡ್ಸ್ ಅಂತ ಬಂದಾಗ ಯು ಹ್ಯಾವ್ ಟು ಆಲ್ವೇಸ್ ಥಿಂಕ್ ಇಟ್ ಆಸ್ ದಿ ಪ್ರೈಮರಿ ಟ್ರೀಟ್ಮೆಂಟ್. ಓಕೆ, ಸೊ ಸೆಕೆಂಡ್ರಿ ಟ್ರೀಟ್ಮೆಂಟ್ನಲ್ಲಿ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ಆದರೆ ಮೊದಲನೇ ಹಂತದಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ನಲ್ಲಿ ಡೆಬ್ರಿಸ್, ಫ್ಲೋಟಿಂಗ್ ಡೆಬ್ರಿಸ್ ಆ್ಯಂಡ್ ಗ್ರಿಟ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. Next one, what gases are produced in anaerobic sludge digester? So ಇಲ್ಲಿ ಬಯೋಗ್ಯಾಸ್ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಬಯೋಗ್ಯಾಸ್ ಅಂತ ಅಂದರೆ ಮೇನ್ ಆಗಿ ಮಿಥೇನ್ ಇರಬೇಕು. ಓಕೆ, ಸೊ ಮಿಥೇನ್ ಇಸ್ ದ ಮೇನ್ ಗ್ಯಾಸ್ ಹಿಯರ್. ಇಲ್ಲಿ ಆಪ್ಷನ್ಸ್ನಲ್ಲಿ ನೀವು ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇದು, ಎರಡನೇದು ಹಾಗೂ ಮೂರನೇದರಲ್ಲಿ ಮೀಥೇನ್ ಇದೆ. ಓಕೆ, ಸೊ ದಟ್ ಈಸ್ ಫೈನ್. ನೆಕ್ಸ್ಟ್ ಆಪ್ಷನ್, ಈ ಮೂರರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಅಗೇನ್ ಯು ಹ್ಯಾವ್ ಟು ಅನಲೈಸ್. ಇಲ್ಲಿ ಮೂರನೇ ಆಪ್ಷನ್ನಲ್ಲಿ ಆಕ್ಸಿಜನ್ ಅಂತ ಇದೆ, ಆಕ್ಸಿಜನ್ ಇವಾಲ್ವ್ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಾವು ಡಿಲೀಟ್ ಮಾಡಬಹುದು. ಆ್ಯಂಡ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಒನ್, ಸೊ ಇಲ್ಲಿ ಮಿಥೇನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅಲಾಂಗ್ ವಿತ್ ದ್ಯಾಟ್ ಇವನ್ H2S, that is hydrogen sulfide ಕೂಡ
ಪ್ರೊಡ್ಯೂಸ್ ಆಗೋದ್ರಿಂದ ದ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. Next, secondary sewage treatment is mainly, secondary sewage treatment is a biological process, okay, because their microorganisms na ನಾವು ಯೂಸ್ ಮಾಡ್ತೀವಿ. Next, select the correct statement from the following. So statement na ಸರಿಯಾಗಿ ಓದ್ಕೊಳ್ಬೇಕು. Biogas is produced by the activity of aerobic bacteria and animal waste. Okay, so no, biogas ನಮಗೆ ತಿಳಿದಿರೋ ಹಾಗೆ anaerobic organisms ಬೇಕು. ಓಕೆ, ಸೊ ಬಟ್ ಇಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ದಾರೆ, ಹಾಗಾಗಿ ಈ ಆಪ್ಷನ್ ಇಸ್ ರಾಂಗ್. ಸೊ ನಾವು ಕರೆಕ್ಟ್ ಆಪ್ಷನ್ನ ಹುಡುಕ್ಬೇಕು. ಸೊ ಮೊದಲನೇ ಆಪ್ಷನ್ ರಾಂಗ್ ಇದೆ. Next one, methanobacterium is an aerobic bacteria found in rumen of cattle. So rumen of cattle ನಲ್ಲಿ methanobacterium ಇರುತ್ತೆ, ಕರೆಕ್ಟ್, ಅದು ಮೆಥಾನೋಜನ್ಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಆದರೆ ಅದು anaerobic ಆರ್ಗ್ಯಾನಿಸಮ್. ಸೊ ಇಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎರಡನೇ ಆಪ್ಷನ್ ಕೂಡ ರಾಂಗ್. Next one, biogas commonly called gobar gas is pure methane. Okay, so biogas ನಲ್ಲಿ ನಾವು ಕಲ್ತಿರೋ ಹಾಗೆ methane ಇರುತ್ತೆ. Methane is the main gas, but along with that other gases will also be there. ಆದರೆ ಇಲ್ಲಿ ಇವರು ಬರೀ pure methane ಅಂತ ಕೊಟ್ಟಿದ್ದಾರೆ. Okay, the fourth option, activated sludge sediment in settlement tank of sewage treatment plant is right source of aerobic bacteria. Yes, okay, so ನಾವು ಏನು ಮಾಡ್ತೀವಿ, ಪ್ರೈಮರಿ ಟ್ರೀಟ್ಮೆಂಟ್ ಆದ ನಂತರ ಬರುವಂತ ಪ್ರೈಮರಿ ಎಫ್ಲೂಯೆಂಟ್ ಏನಿರುತ್ತೆ ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ವೇಸ್ಟ್ ವಾಟರ್, ಅದನ್ನ ನಾವು ಏರೇಷನ್ ಟ್ಯಾಂಕ್ಗೆ ಸಪ್ಲೈ ಮಾಡ್ತೀವಿ. ಆ ಏರೇಷನ್ ಟ್ಯಾಂಕ್ ನಲ್ಲಿ activated sludge sediment ಆಗತ್ತೆ. Okay, so and there we'll use the aerobic bacteria. So the correct option is fourth one. Next, biochemical oxygen demand in a river water, okay, remains unchanged. ಇಲ್ಲಿ ಅವರು ವೇಸ್ಟ್ ವಾಟರ್ ಬಗ್ಗೆ ಮಾತಾಡ್ತಿಲ್ಲ, ಹರಿಯುವಂತ ನೀರ್ ಬಗ್ಗೆ ಮಾತಾಡ್ತಿದ್ದಾರೆ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಇನ್ ಅ ರಿವರ್ ವಾಟರ್ ರಿಮೇನ್ಸ್ ಅನ್ಚೇಂಜ್ಡ್ ವೆನ್ ಆಲ್ಗಲ್ ಬ್ಲೂಮ್ ಅಕರ್ಸ್. ಆಲ್ಗಲ್ ಬ್ಲೂಮ್ ಅಂತಂದ್ರೆ ನೀವು ರಿಕಾಲ್ ಮಾಡ್ಕೊಳ್ಬೇಕು, ಈ ವೇಸ್ಟ್ ವಾಟರ್ ನಲ್ಲಿ ನಾವು ಕಲಿಬೇಕಾದ್ರೆ ಯುಟ್ರೋಫಿಕೇಶನ್ ಅಂತ ಓದಿದ್ವಿ. ಯುಟ್ರೋಫಿಕೇಶನ್ ಅಂದ್ರೆ ಅನ್ವಾಂಟೆಡ್ ಪ್ಲಾಂಟ್ಸ್ ಎಲ್ಲ ಜಾಸ್ತಿ ಬೆಳೆಯಲಿಕ್ಕೆ ಶುರು ಆಗುತ್ತೆ ಕೆರೆನಲ್ಲಿ ಅಥವಾ ನದಿಗಳಲ್ಲಿ ಕೂಡ. ಯಾಕೆ ಅಂತಂದ್ರೆ ಈ ವೇಸ್ಟ್ ವಾಟರ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆದ್ರೆ ನೀರಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ನ ಯೂಸ್ ಮಾಡಿಕೊಂಡು ಸಸ್ಯಗಳು ಬೆಳೆಯಲಿಕ್ಕೆ ಶುರು ಆಗುತ್ತೆ. ಅದನ್ನ ನಾವು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಆ ಪ್ರೋಸೆಸ್ನ ಯುಟ್ರೋಫಿಕೇಶನ್ ಅಂತ ಹೇಳ್ತಾರೆ. ಸೊ ಯುಟ್ರೋಫಿಕೇಶನ್ ಆಗ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಚೇಂಜ್ ಆಗೇ ಆಗತ್ತೆ. ಆದ್ರೆ ಇಲ್ಲಿ ರಿಮೇನ್ಸ್ ಅನ್ಚೇಂಜ್ಡ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ wrong option. Next, it has no relationship with concentration of oxygen in the water. So biochemical oxygen demand ಅಂತ ಅಂದ್ರೇನೆ ಆಕ್ಸಿಜನ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದು, ಹಾಗಾಗಿ ಆಕ್ಸಿಜನ್ ಜೊತೆಗೆ ರಿಲೇಶನ್ಶಿಪ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೋ ರಿಲೇಶನ್ಶಿಪ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ ರಾಂಗ್ ಆಪ್ಷನ್. ಗಿವ್ಸ್ ಅ ಮೆಷರ್ ಆಫ್ ಸಾಲ್ಮೊನೆಲ್ಲಾ ಇನ್ ದ ವಾಟರ್. ಸೊ ಇದರಲ್ಲಿ ಆರ್ಗ್ಯಾನಿಸಮ್ಸ್ ನ ನಾವು ಇದೇ ಆರ್ಗ್ಯಾನಿಸಮ್ ಇದೆ ಅಥವಾ ಬೇರೆ ಆರ್ಗ್ಯಾನಿಸಮ್ ಇದೆ ಅಂತ ನಾವು ಡೈರೆಕ್ಟ್ ಆಗಿ ಹೇಳಲಿಕ್ಕಾಗಲ್ಲ, ಅನ್ಲೆಸ್ ಆ ವಾಟರ್ ನ ಕಲೆಕ್ಟ್ ಮಾಡಿಕೊಂಡು ನಾವು ಕಲ್ಚರ್ ನ ಮಾಡಿ ಅಥವಾ ಆರ್ಗ್ಯಾನಿಸಮ್ಸ್ ನ ಬೆಳೆಸ್ಬೇಕು ನಾವು. ಆಗ್ಲೇ ನಮ್ಗೆ ಗೊತ್ತಾಗೋದು ಯಾವ ರೀತಿಯಾದ ಆರ್ಗ್ಯಾನಿಸಮ್ಸ್ ಇರತ್ತೆ ಅಂತ. ಅಂಡ್ so third option is also wrong. Fourth one, increases when sewage gets mixed with the river water. Yes, okay, so because sewage ನಲ್ಲಿ ಇರತಕ್ಕಂತ ಆರ್ಗ್ಯಾನಿಕ್ ಮೆಟೀರಿಯಲ್ ನ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಕೊಳ್ಳಿಕ್ಕೆ ಶುರು ಆಗತ್ತೆ, ಹಾಗಾಗಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗತ್ತೆ. ಓಕೆ, ಸೊ ರಿವರ್ ವಾಟರ್ ನಲ್ಲಿ BOD ಆ ಥ್ರೆಶೋಲ್ಡ್ ಲೆವೆಲ್ಗಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಅರ್ಥ ಆ ರಿವರ್ ವಾಟರ್ ಪೊಲ್ಯೂಟ್ ಆಗಿದೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಒನ್, ದ ಡೊಮೆಸ್ಟಿಕ್ ಸಿವೇಜ್ ಇನ್ ಲಾರ್ಜ್ ಸಿಟೀಸ್. It has high BOD as it contains both aerobic and anaerobic bacteria. It is processed by aerobic and then anaerobic bacteria in the secondary treatment in sewage treatment plants.
when treated in sewage treatment plants does not really require the aeration step as the sewage contains adequate oxygen as very high amounts of suspended solids and dissolved salts. Okay, so illi domestic sewage ಏನಿದೆ it has got like very high BOD. yes, ಇದು option correct ಇದೆ. It is processed by aerobic and then anaerobic bacteria. correct, ನಾವು ಮೊದಲು aerobic bacteria ನ ಯೂಸ್ ಮಾಡ್ತೀವಿ ಏರೇಷನ್ ಟ್ಯಾಂಕ್ ಅಲ್ಲಿ, followed by anaerobic bacteria. ಆದ್ರೆ ಥರ್ಡ್ ಆಪ್ಷನ್ when treated in STPs does not really require aeration step. As the sewage contains adequate oxygen, no. Okay, so this is the wrong option. It has very high amounts of suspended solids and dissolved salts. yes. Okay, so option 1 2 3 one nimge kelvansala more than one options will be right, so hagagi all these three options can be correct here. Next one, given below are three statements. So ನಾವಿಲ್ಲಿ ಈ ಮೂರು ಆಪ್ಷನ್ fill in the blanks ಅಂದ್ರೆ ಖಾಲಿ ಜಾಗ ಇದೆ ಅಲ್ಲಿ ನಾವು fill ಮಾಡಬೇಕು. A bioactive molecule is used as immunosuppressive agent. So immunosuppressive agent ಅಂದ್ರೆ ನಮಗೆ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಸೈಕ್ಲೋಸ್ಪೋರಿನ್. ಸೊ ಇಲ್ಲಿ ಮೊದಲನೇದು ಎ ಆಪ್ಷನ್ ಆಂಟಿಬಯೋಟಿಕ್ ಅಂತ ಕೊಟ್ಟಿದ್ದಾರೆ. ಆಂಟಿಬಯೋಟಿಕ್ ನ ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯೂಸ್ ಮಾಡಲ್ಲ, ಹಾಗಾಗಿ ಮೊದಲನೇ ಹಾಗೂ ನಾಲ್ಕನೇ ಆಪ್ಷನ್ ನ ನೀವು ರಿಮೂವ್ ಮಾಡಬಹುದು. ಸೊ ಉಳ್ಕೊಂಡಿರೋದು ಎರಡು ಆಪ್ಷನ್, ಎರಡರಲ್ಲೂ ಮೊದಲನೇದು ಸೈಕ್ಲೋಸ್ಪೋರಿನ್ ಎ ಅಂತ ಇದೆ. ಓಕೆ, ಅಂಡ್ ನೆಕ್ಸ್ಟ್ ಒನ್, it is produced by fungus. ಸೊ ಎರಡನೇ ಆಪ್ಷನ್ ನಲ್ಲಿ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಸೊ ಎರಡರಲ್ಲೂ ಕೂಡ ಸೇಮ್ ಆಪ್ಷನ್ ಇದೆ, ಎ ಅಂಡ್ ಬಿ ಎರಡರಲ್ಲೂ ಸೇಮ್ ಇದೆ. ಸೊ ಈಗ ನಾವು ಥರ್ಡ್ ಆಪ್ಷನ್ ನೋಡಿ ಯಾವ ಲೈಕ್ ಆಪ್ಷನ್ ಕರೆಕ್ಟ್ ಇದೆ, ಎರಡನೇದ ಅಥವಾ ಮೂರನೇದ ಅಂತ ಪಿಕ್ ಮಾಡಬೇಕು. ಸೊ ಬಿ, ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ಇನ್ವಾಲ್ವ್ಸ್ ಫಿಸಿಕಲ್ ರಿಮೂವಲ್ ಆಫ್ ಸ್ಮಾಲ್ ಅಂಡ್ ಲಾರ್ಜ್ ಪಾರ್ಟಿಕಲ್ಸ್ ಥ್ರೂ. ಓಕೆ, ಸೊ ಪ್ರೈಮರಿ ಸೀವೇಜ್ ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ನಲ್ಲಿ ನಾವು ಫಿಲ್ಟ್ರೇಷನ್ ಹಾಗೂ ಸೆಡಿಮೆಂಟೇಷನ್ ಮಾಡ್ತೀವಿ, ನಾಟ್ ಸೆಂಟ್ರಿಫಿಗೇಷನ್. ಓಕೆ, ಸೊ ಅಲ್ಲಿ ಜಸ್ಟ್ ಫಿಲ್ಟರ್ ಮಾಡಿ ಫ್ಲೋಟಿಂಗ್ ಡೆಬ್ರಿಸ್ ನ ರಿಮೂವ್ ಮಾಡಬಹುದು. ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ದ ಸೆಕೆಂಡ್ ಒನ್. Okay, so cyclosporin is a immunosuppressive agent. ಅದನ್ನ Trichoderma polysporum ಇಂದ produce ಮಾಡ್ತಾರೆ, that is a fungus, and the primary treatment is the filtration and sedimentation. Next one, given below are three statements again. So three ಜಾಗನ ನಾವು ಇಲ್ಲಿ ಫಿಲ್ ಮಾಡಬೇಕು. ಮೊದಲನೇದು, ಮೈಕ್ರೋಬ್ಸ್ ಕನ್ಸ್ಯೂಮ್ ದ ಮೇಜರ್ ಪಾರ್ಟ್ ಆಫ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಎಫ್ಲುಯೆಂಟ್ ಅಂಡ್ ರೆಡ್ಯೂಸ್ ಡ್ಯಾಶ್ ಆಫ್ ಸೀವೇಜ್. ಓಕೆ, ಸೊ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದು ಆರ್ಗ್ಯಾನಿಕ್ ಮ್ಯಾಟರ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ವಿತೌಟ್ ದಿ ಪ್ರೆಸೆನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರೀ ಆರ್ಗ್ಯಾನಿಕ್ ಮ್ಯಾಟರ್ ಮಾತ್ರ ಇರ್ತಿದ್ರೆ ಅದನ್ನ ನಾವು ಬೇರೆ ಆಕ್ಸಿಜನ್ ನ ಎಷ್ಟು ಕನ್ಸ್ಯೂಮ್ ಮಾಡ್ಕೊಳ್ತಿದೆ ಅಂತ ಲೆಕ್ಕ ಹಾಕಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ BOD ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಪಿಕ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ CO2 ಡಿಮ್ಯಾಂಡ್ ಹಾಗೂ ಕಾರ್ಬನ್ ಇದೆರಡು ಆಪ್ಷನ್ ಇರೋದೇ ಇಲ್ಲ. ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ರೆ ಅವುಗಳಿಗೆ ಕೂಡ ಆಹಾರ ಬೇಕಾಗಿರೋದ್ರಿಂದ ಅವುಗಳು ಆರ್ಗ್ಯಾನಿಕ್ ಮ್ಯಾಟರ್ ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಹೋಗುತ್ತೆ, ಹಾಗಾಗಿ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಆರ್ಗ್ಯಾನಿಕ್ ಮ್ಯಾಟರ್ ರೆಡ್ಯೂಸ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ BOD ವಿಲ್ ಆಲ್ಸೋ ಬಿ ರೆಡ್ಯೂಸ್ಡ್, ಬಿಕಾಸ್ ಮೋರ್ ದ ಆರ್ಗ್ಯಾನಿಕ್ ಮ್ಯಾಟರ್ ಮೋರ್ ವಿಲ್ ಬಿ ದ BOD. ಆದ್ರೆ ಇಲ್ಲಿ BOD ಆರ್ಗ್ಯಾನಿಕ್ ಮ್ಯಾಟರ್ ನ ಕಡಿಮೆ ಮಾಡ್ತಿರೋದ್ರಿಂದ ಹೇಗೆ ಕಡಿಮೆ ಆಗ್ತಿದೆ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ BOD ವಿಲ್ ಬಿ ರೆಡ್ಯೂಸ್ಡ್. ಓಕೆ, ಸೊ ಈಗ 3 ಮತ್ತು 4ನೇ ಆಪ್ಷನ್ ಅಲ್ಲಿ ಎರಡರಲ್ಲೂ ಕೂಡ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಇದೆ. ಸೊ ಲೆಟ್ ಅಸ್ ಸಿ ಯಾವುದು ಕರೆಕ್ಟ್ ಅಂತ. ನೆಕ್ಸ್ಟ್ ಬಿ ಕ್ವೆಶ್ಚನ್ ಅಲ್ಲಿ, ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಗ್ರೋ ಅನೆರೋಬಿಕಲಿ ಆನ್ ಸೆಲ್ಯುಲೋಸಿಕ್ ಮೆಟೀರಿಯಲ್, ಅಂದ್ರೆ ಸಸ್ಯಗಳ ಎಲೆಗಳಿರ್ಬೋದು ಅಥವಾ ಶೂಟ್ ರೂಟ್. ಓಕೆ, ಸೊ ಈ ತರ ಸೆಲ್ಯುಲೋಸಿಕ್ ಮೆಟೀರಿಯಲ್ ಮೇಲೆ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಸಲ್ಫೈಡ್, ಸಾರಿ ಹೈಡ್ರೋಜನ್. ದ ಬ್ಯಾಕ್ಟೀರಿಯಾ ಕಾಮನ್ಲಿ ಕಾಲ್ಡ್. ಸೊ ಮೀಥೇನ್ ಅಂತ ಬಂದ್ರೆ ನಾವು ಮೊದಲು ನೆನೆಸ್ಕೊಳ್ಬೇಕಾಗಿರುವಂತ
point is biogas. So biogas is produced by the methanogens. Methane is methanogens. So option 3 ನಲ್ಲಿ ಮೆಥಾನೋಜನ್ಸ್ ಇದೆ, ಬಟ್ ಆಪ್ಷನ್ 4 ನಲ್ಲಿ ಅವರು ಮೆಥಾನೋಜನ್ಸ್ ಬಗ್ಗೆ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ಟು ಕ್ರಾಸ್ ಚೆಕ್ ಮಾಡಲಿಕ್ಕೆ ದ ಬ್ಯಾಕ್ಟೀರಿಯಾ ಆರ್ ಕಾಮನ್ಲಿ ಕಾಲ್ಡ್ ಎಸ್, ಎಸ್ ದೇ ಆರ್ ಕಾಲ್ಡ್ ಎಸ್ ದಿ ಮೆಥಾನೋಬ್ಯಾಕ್ಟೀರಿಯಂ. ಸೊ ಮೆಥಾನೋಬ್ಯಾಕ್ಟೀರಿಯಂ ಕೆಲಸ ಏನು, ಅವುಗಳು ಮೀಥೇನ್ ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಒನ್, ಕಾಲಮ್ 1 ನಲ್ಲಿರುವಂಥದ್ದನ್ನ ಕಾಲಮ್ 2 ನಲ್ಲಿ ನಾವು ಮ್ಯಾಚ್ ಮಾಡಬೇಕು. ಮೆಥಾನೋಜೆನ್ಸ್ ಅಂದ್ರೆ ಮೀಥೇನ್ ಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ. ಸೊ ಯಾವುದದು, ಮೆಥಾನೋಬ್ಯಾಕ್ಟೀರಿಯಂ. ಸೊ ದಿಸ್ ಇಸ್ ಫಸ್ಟ್. ನೆಕ್ಸ್ಟ್ ಆರ್ಗ್ಯಾನಿಕ್ ವೇಸ್ಟ್ ಅಂತ ಅಂದ್ರೆ ದಟ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. So more the organic waste, more will be the biochemical oxygen demand. Next third one, Bacillus thuringiensis. So idu biocontrol agi ನಾವು ಯೂಸ್ ಮಾಡ್ತೀವಿ. Yes, microbial biocontrol agent. Next one, Penicillium notatum. This is an antibiotic which produced by this organism Penicillium notatum ಅನ್ನೋ organism penicillin ಅನ್ನೋ ಬಯೋಆಕ್ಟಿವ್ ಕಾಂಪೌಂಡ್ ಅಥವಾ ಆಂಟಿಬಯೋಟಿಕ್ ನ ಸಿಂಥಸೈಸ್ ಮಾಡುತ್ತೆ. ಸೊ ಇಲ್ಲಿ ನೀವು ಬರ್ಕೊಂಡ್ಮೇಲೆ ಯು ಕ್ಯಾನ್ ಚೂಸ್. ಓಕೆ, ಸೊ 1 2 3 4 ಆಪ್ಷನ್ ಇದೆ ಇಲ್ಲಿ 1 2 3. ಸೊ ಇಲ್ಲಿ ವಿಚ್ ಒನ್ 1 is ಫಾರ್ ಡಿ. 1ಕ್ಕೆ ಡಿ ಅನ್ನೋ ಆಪ್ಷನ್ಗಳು 3 ಮತ್ತು 4ರಲ್ಲಿದೆ. ಲೆಟ್ ಅಸ್ ಕೀಪ್ಸ್ ದಟ್ ಮೀನ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ ರಾಂಗ್. ಸೆಕೆಂಡ್ ಒನ್ ಆರ್ಗ್ಯಾನಿಕ್ ವೇಸ್ಟ್ ಇಸ್ ಸಿ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. Okay, so the third option is the correct option. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.